ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ನಮಸ್ಕಾರ ಸ್ನೇಹಿತರೆ. ಮುಂಚೆ 15 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇದ್ರೆ 30% ಟ್ಯಾಕ್ಸ್ ಬ್ರಾಕೆಟ್ ಬರ್ತಾ ಇತ್ತು. ಈಗ 24 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇದ್ರೆ 30% ಟ್ಯಾಕ್ಸ್ ಬರುತ್ತೆ. ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್, ಅದ್ರ ಮೇಲೆ ಸರ್ಚಾರ್ಜ್, ಸೆಸ್ ಎಲ್ಲವೂ ಕೂಡ ಇರುತ್ತೆ. ಸೊ ಇಲ್ಲಿ ಟ್ಯಾಕ್ಸ್ ಉಳಿತಾಯದ ಬಗ್ಗೆ ಜಾಸ್ತಿ ಏನ್ ಮಾತಾಡಕ್ಕಾಗಲ್ಲ. ನೀವು ಚೆನ್ನಾಗಿ ಅರ್ನ್ ಮಾಡ್ತಿದ್ದೀರಿ ಅಂತ ಅರ್ಥ. ಇನ್ನೂ ಚೆನ್ನಾಗಿ ಅರ್ನ್ ಮಾಡೋದ್ ಕಡೆ ಫೋಕಸ್ ಮಾಡಿ. 24 ಲಕ್ಷ ಇದ್ದವರು 48 ಲಕ್ಷ ಗಳಿಸೋಕೆ ಪ್ರಯತ್ನ ಪಡಿ. 48 ಇದ್ದವರು 1 ಕೋಟಿ ಗಳಿಸೋಕೆ ಪ್ರಯತ್ನ ಪಡಿ. ಕೋಟಿ ಇದ್ದವರು 2 ಕೋಟಿ ಗಳಿಸೋಕೆ ಪ್ರಯತ್ನ ಪಡಿ. ಹಾಗಂತ ರ್ಯಾಟ್ ರೇಸಿಗೆ ಸಿಕ್ಕಾಕೊಂಡು ಸ್ಟ್ರೆಸ್ ಮಾಡಿಕೊಂಡು ಈ ಸಾಧನೆ ಇದೆಯಲ್ಲ, ನೀವು ಇಷ್ಟು ರೀಚ್ ಆಗಿದ್ದೀರಿ, ಹಂತ ಹಂತವಾಗಿ ಟ್ಯಾಕ್ಸ್ ಬ್ರಾಕೆಟಲ್ಲಿ ಸೀದಾ ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬಿಗೆ ಬಂದಿದ್ದೀರಿ ಅಂತ ಹೇಳಿ ದೊಡ್ಡ ಅಚೀವ್ಮೆಂಟ್. ಅದು ಸ್ಟ್ರೆಸ್ ಮಾಡ್ಕೊಳ್ಳೋ ವಿಚಾರ ಅಲ್ಲ. ಖುಷಿಯಿಂದ ಇರಿ, ಚೆನ್ನಾಗಿ ಟ್ಯಾಕ್ಸ್ ಕಟ್ಟಿ ಚೆನ್ನಾಗಿ ಲೈಫಲ್ಲಿ ಎಂಜಾಯ್ ಮಾಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಕೊಳ್ಳಿ, ನಿಮ್ಮ ಇನ್ಕಮ್ ಲೆವೆಲ್ ನೋಡಿಕೊಂಡು. ಯಾಕೆ ಅಂತ ಹೇಳಿದ್ರೆ 24 ಲ್ಯಾಕ್ ಅಂದರೆ 24 ಲ್ಯಾಕ್ 1 ರೂಪಾಯಿನೂ ಇರ್ಬೋದು. 24 ಲ್ಯಾಕ್ ಆದಮೇಲೆ 24 ಲ್ಯಾಕ್ ದಾಟಿ 24 ಕ್ರೋರ್ ಕೂಡ ಇರ್ಬೋದು. ಹಾಗಾಗಿ ಈ ಮಾತನ್ನ ಹೇಳ್ತಾ ಇದ್ದೀವಿ. ಚೆನ್ನಾಗಿ ನಿಮ್ಗೆ ಬೇಕಾದಾಗೆ ಸ್ವಚ್ಛಂದವಾಗಿ ಜೀವಿಸಿ ಅಂತ. ನಾವು ನಿಮಗೂ ಕೂಡ ಇಷ್ಟೆಲ್ಲ ಇನ್ಕಮ್ ಇರೋರ್ಗೂ ಕೂಡ ಏನು ಖರ್ಚೆ ಮಾಡಬೇಡಿ, ದುಡ್ಡೆಲ್ಲ ಕೂಡಿಡಿ ಅಂತ ಹೇಳಿದ್ರೆ ಎಕಾನಮಿ ನಡೆಯೋದು ಹೇಗೆ, ದೇಶದ ಆರ್ಥಿಕತೆ ನಡೆಯೋದು ಹೇಗೆ, ಮಾರ್ಕೆಟಲ್ಲಿ ಯಾವುದಕ್ಕಾದ್ರೂ ಡಿಮಾಂಡ್ ಬರೋದು ಎಲ್ಲಿದೆ ಸ್ವಾಮಿ? ಹಾಗಾಗಿ ನೀವು ನಿಮ್ಮ ಜೀವನವನ್ನು ನಿಮ್ಮ ಆದಾಯಕ್ಕೆ ತಕ್ಕಂತೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಹಾಗಂತ ಕೀಪ್ ಇಟ್ ಹೆಲ್ದಿಯಾಗಿ ಇಟ್ಕೊಳ್ಳಿ. ಹೋಗಿ ಯಾವುದೋ ಬಾರಲ್ಲಿ ಕುಡಿದು ನರ್ತಿಸ್ಬೇಕು ಅಂತ ಅಲ್ಲ, ಅಥವಾ ಧೂಮಪಾನ ಮದ್ಯಪಾನ ಮಾಡಬೇಕು ಅಂತನೂ ಅಲ್ಲ, ಅಥವಾ ಯಾವುದೋ ಪುಡಿಯನ್ನು ಮೂಸಬೇಕು ಅಂತನೂ ಅಲ್ಲ. ಆ ರೀತಿ ನಾವು ಹೇಳ್ತೀವಿ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಮಾಡಿ ಅಂದರೆ ಹೆಲ್ದಿಯಾಗಿ ನೀವು ಲೈಫ್ ಸ್ಟೈಲನ್ನು ಅಪ್ಗ್ರೇಡ್ ಮಾಡ್ತಾ ಹೋಗ್ಬೋದು. ಇಲ್ಲಿವರೆಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ನೀವು ಅದೆಲ್ಲ ಮಾಡಿರೋದ್ರಿಂದಲೇ ಬಂದಿರ್ತೀರಿ. ಸಕ್ಸಸ್ಫುಲ್ ಪೀಪಲ್ ಅಂತ ಹೇಳಿದ್ರೆ ಎಕ್ಸೆಪ್ಟ್ ಅಪ್ಪ ಅಮ್ಮನಿಂದ ಆಸ್ತಿ ಬಂದಿದೆ, ನಾನು ದೊಡ್ಡ ಅಯೋಗ್ಯ ಇದ್ದೀನಿ, ಅಪ್ಪ ಅಮ್ಮನಿಂದ ಆಸ್ತಿ ಬಂದ್ಬಿಟ್ಟಿದೆ, ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿಲ್ಲ, ನಾನು ದಿವಾಳಿ ಕಡೆಗೆ ಹೋಗ್ತಾ ಇದ್ದೀನಿ, ಅದು ಬೇರೆ ಸೀನ್. ಆದರೆ ಕಷ್ಟಪಟ್ಟು ದುಡಿದು ಹಂತ ಹಂತವಾಗಿ ಬಂದು ಇಲ್ಲಿವರೆಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮ್ಯಾನೇಜ್ಮೆಂಟ್ ಗೊತ್ತಿರುತ್ತೆ ಅಂತ ಅರ್ಥ ಸಾಮಾನ್ಯವಾಗಿ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ವಿಂಡ್ ಫಾಲ್ ಅಂತ ಹೇಳ್ತಾರೆ. ವಿಂಡ್ ಫಾಲ್ಗೆ ಏನಂತ ಅದ್ರ ಬಗ್ಗೆ ಆಮೇಲೆ ನಾವು ಮಾತಾಡೋಣ. ಸಡನ್ ಆಗಿ ಶ್ರೀಮಂತರು ಆಗೋದ್ರ ಬಗ್ಗೆ, ನಮ್ದೇನು ಶ್ರಮ ಇಲ್ಲದೆ ಆಗೋದ್ರ ಬಗ್ಗೆ, ಎಲ್ಲಿಂದಲೋ ನಮಗೆ ದುಡ್ಡು ಬಂದು ಬೀಳೋದ್ರ ಬಗ್ಗೆ, ಅದ್ರ ಬಗ್ಗೆ ಆಮೇಲೆ ನಾವು ಮಾತಾಡೋಣ. ಇಲ್ಲಿ ನಾವು ಆರಂಭದಲ್ಲಿ ಈಗ ಹೇಳ್ತಿರೋದು ಸ್ವಂತ ಶ್ರಮದ ಬಗ್ಗೆ. ನಿಮಗೆ ಗೊತ್ತಿರುತ್ತೆ ಅಂತ ನಾವು ಅನ್ಕೊಳ್ತೀವಿ. ಯಾವ ರೀತಿ ಹೂಡಿಕೆ ಮಾಡಬೇಕು, ಯಾವ ರೀತಿ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಅಂತ ಹೇಳಿದ್ರೆ ಯಾವ ರೀತಿ ಉತ್ತಮ ಹ್ಯಾಬಿಟ್ಸ್ಗೆ, ಒಂದು ಜಿಮ್ ಮೆಂಬರ್ಶಿಪ್ಗ, ಯೋಗ ಮೆಂಬರ್ಶಿಪ್ಗ, ಸ್ವಿಮ್ಮಿಂಗ್ ಮೆಂಬರ್ಶಿಪ್ಗ, ಅಥವಾ ಕ್ವಾಲಿಟಿ ಮನೆಯನ್ನ ತಗೊಳ್ಳೋದಕ್ಕ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್, ಈಗಿರೋ ಮನೆಯನ್ನ ಅಪ್ಗ್ರೇಡ್ ಮಾಡೋದಕ್ಕ, ಮನೇಲಿರೋ ಲೈಫ್ ಸ್ಟೈಲ್ ಉಪಕರಣಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕ, ಕಾರು ಬೈಕ್ಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕ, ಅಥವಾ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕ, ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕ. ಸ್ಯಾಲ್ರಿ ಕಮ್ಮಿ ಇದ್ದಾಗ ಬರೀ 5 ಲಕ್ಷಕ್ಕಷ್ಟೇ ಇಡೀ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ ನೀವೀಗ ಸೀದಾ ನೀವು ಜಾಸ್ತಿ ಮಾಡಿಸ್ಕೋಬೋದು. 1 ಕೋಟಿ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೋದು. ನಿಮ್ಮ ಇನ್ಕಮ್ ಜಾಸ್ತಿ ಆದಂತೆ ರಿಸ್ಕ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತಲ್ವಾ. ಸೊ ಕವರೇಜ್ ಕೂಡ ಜಾಸ್ತಿನೇ ಬೇಕಾಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಕೂಡ ಅಷ್ಟೇ. ನೀವು ಮುಂಚೆ 50 ಲಕ್ಷಕ್ಕೆ ಮಾಡಿಸಿದ್ರಿ, 1 ಕೋಟಿಗೆ ಮಾಡಿಸಿದ್ರಿ. ಅದು ಯಾವಾಗ ನಿಮ್ಮದು 5 ಲಕ್ಷ 10 ಲಕ್ಷ 15 ಲಕ್ಷ ಇನ್ಕಮ್ ಇದ್ದಾಗ ಹಂಗೆ ಮಾಡಿಸಿದ್ರಿ. ಈಗ ನೀವು 24 ಲ್ಯಾಕ್ಗಿಂತ ಮೇಲೆ ಬರ್ತೀರಿ, ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬರ್ತೀರಿ. 40 ಲಕ್ಷ ಆದಾಯ ಇದೆ, 50 ಲಕ್ಷ ಆದಾಯ ಇದೆ, 30 ಇದೆ, 1 ಕೋಟಿ ಇದೆ, 10 ಕೋಟಿ ಇದೆ ಅನ್ನೋ ಟೈಮ್ನಲ್ಲಿ ತಕ್ಕಂತೆ ಕೂಡ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ಕೂಡ ನೀವು ದೊಡ್ಡದು ಮಾಡಿ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡ್ಬೋದು. 1 ಕೋಟಿ 2 ಕೋಟಿ 5 ಕೋಟಿ 10 ಕೋಟಿ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೋಬೋದು. ನಿಮ್ಮಲ್ಲಿ ಯಾರಿಗೂ ಮಾಡಿಸೇ ಇಲ್ಲ ಅಂತ ಹೇಳಿದ್ರೆ, ನೀವು ಇಷ್ಟೆಲ್ಲ ಅರ್ನ್ ಮಾಡ್ತಿದ್ದು ನಿಮ್ಮ ಹತ್ರ ನಿಮಗೆ ಪ್ರೊಟೆಕ್ಷನ್ನೇ ಇಲ್ಲ ಅಂತ ಹೇಳಿದ್ರೆ, ಇದು ಬೇಸಿಕ್. ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ ಇದರ ಮಹತ್ವ ಎಷ್ಟಿದೆ ಅಂತ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಭಾರತದೆಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್. ನಿಮಗೇನು ಭಾಳ ಡಿಸ್ಕೌಂಟ್ ಅವಶ್ಯಕತೆ ಇರೋದಿಲ್ಲ, ಬಟ್ ಸ್ಟಿಲ್ ಪ್ರತಿಯೊಂದು ರೂಪಾಯಿ ಕೂಡ ಮ್ಯಾಟ್ರ್ ಆಗೇ ಆಗುತ್ತೆ, ಅದಕ್ಕೆ ಬೆಲೆ ಇದ್ದೇ ಇರುತ್ತೆ. ನೀವು ಕಂಪೇರ್ ಮಾಡಿಬಿಟ್ಟು ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ಸ್ನೇಹಿತರೆ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇದೆ. ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಏನು ಅಂತ ಬಿಡಿಸಿನೂ ಹೇಳಬೇಕಾಗಿಲ್ಲ. ನೀವು ಇಲ್ಲಿವರೆಗೂ ಬಂದಿದ್ದೀರಿ ಅಂತ ಹೇಳಿದ್ರೆ ಸ್ವಂತ ಶ್ರಮದಿಂದ ಕಷ್ಟಪಟ್ಟು ದುಡಿದು ನೀವು ಸ್ಯಾಲ್ರೀಸ್ ಜಾಸ್ತಿ ಮಾಡಿಕೊಂಡು ಬಿಸ್ನೆಸ್ ಮಾಡಿ ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಐಡಿಯಾ ಇದ್ದೇ ಇರುತ್ತೆ. ನಾವು ಕೂಡ ಈ ಹಿಂದೆ ಹಲವಾರು ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಟರ್ಮ್ ಇನ್ಶೂರೆನ್ಸ್ ಇರೋದು ನಮಗೆ ದುಡಿಯೋ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿಗೆ ಆರ್ಥಿಕ ಗ್ಯಾರಂಟಿಗೆ. ಹೆಲ್ತ್ ಇನ್ಶೂರೆನ್ಸ್ ಇರೋದು ನಮಗೆ ಮತ್ತು ನಮ್ಮ ಫ್ಯಾಮಿಲಿಯ ಆರೋಗ್ಯದ ಭದ್ರತೆಗೆ. ಹುಷಾರಿಲ್ಲ ಅಂದರೆ ಹಾಸ್ಪಿಟಲ್ ಬಿಲ್ ಇನ್ಶೂರೆನ್ಸ್ ಕಂಪನಿ ಕಟ್ಟಕ್ಕೆ. ಎರಡರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಮೆಂಟಲ್ಲಿ ಕೊಟ್ಟಿರ್ತೀವಿ, ನೀವು ಮಿಸ್ ಮಾಡದೆ ಚೆಕ್ ಮಾಡಿ. ಜೊತೆಗೆ ಸ್ನೇಹಿತರೆ ಗಮ್ಮತ್ತಲ್ಲಿ ಖರ್ಚು ಮಾಡಿ ಅಂತ ಹೇಳಿದ್ರೆ ಯಾವ ಥರ ಅಂದರೆ ಇದು ಲಾಂಗ್ ಟರ್ಮ್ನಲ್ಲಿ ಸಸ್ಟೈನ್ ಆಗೋ ರೀತಿ ಇರಬೇಕು. ಬಂತು ಪೂರ್ತಿ ಖರ್ಚು ಮಾಡ್ಕೊಂಡು ನಾಳೆ ಕಾಯ್ತಾ ಕೂತ್ಕೊಂಡೆ ಆ ರೀತಿ ಇರಬಾರ್ದು. ವೆರಿ ಇಂಪಾರ್ಟೆಂಟ್ ಇದು. ಫಸ್ಟ್ ಜನರೇಷನ್ ರಿಚ್ ಆಗಿದ್ರೆ ನೀವು ಇದು ನಿಮಗೆ ತುಂಬ ಮುಖ್ಯ ಆಗುತ್ತೆ.
ಅಂದರೆ ಇವಾಗಷ್ಟೇ ನೀವು ಹಂತ ಹಂತವಾಗಿ ದಾಟ್ಕೊಂಡು 24 ಲಕ್ಷದ ಥ್ರೆಶೋಲ್ಡನ್ನು ದಾಟಿ ನೀವು ಬಂದಿದ್ದೀರಿ ಅಂತ ಹೇಳಿದ್ರೆ, ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ಸ್ನೇಹಿತರೆ, ಅಟ್ಲೀಸ್ಟ್ ಒಂದು 2-3 ವರ್ಷ ಆದರೂ ಕೂಡ ಸಿಕ್ಕಾಪಟ್ಟೆ ಖರ್ಚು ಮಾಡೋದಕ್ಕಿಂತ ಮುಂಚೆ ನೀವು ವೆಯ್ಟ್ ಮಾಡಿ. ಒಂದು 2-3 ಲಕ್ಷ ನಿಮ್ಮ ಇನ್ಕಮ್ ಹೀಗೆ ಇರುತ್ತಾ, ನಿಮ್ಮ ಇನ್ಕಮ್ ಗ್ರೋತ್ ಹೀಗೆ ಹೈ ಇರುತ್ತಾ, ಮುಂದಿನ ಪಾಸಿಬಿಲಿಟಿ ಏನು, ನಿಮ್ಮ ಭವಿಷ್ಯ ಏನು, ಜಾಬ್ ಸೆಕ್ಯೂರಿಟಿ ಏನು, ಇದೆಲ್ಲವನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಒಂದ್ಸಲ ನೀಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ನೀವು ಬಿಸ್ನೆಸ್ ಮಾಡ್ತಾ ಇದ್ದು ಬಿಸ್ನೆಸ್ ಇನ್ಕಮ್ ಆದರೆ ಇನ್ನು ಮುಂದಿನ ಹಲವು ವರ್ಷ ಕೂಡ ಹಿಂಗೆ ಬಿಸ್ನೆಸ್ ಇನ್ಕಮ್ ಇರುತ್ತಾ, ಗ್ಯಾರಂಟಿನ, ಅದೆಲ್ಲ ಒಂದು ರೌಂಡ್ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗಾಗಿ ರೀಸೆಂಟಾಗಿ ರಿಚ್ ಆಗಿರೋರು, ರೀಸೆಂಟಾಗಿ 24 ಲ್ಯಾಕ್ನ ಥ್ರೆಶೋಲ್ಡ್ ದಾಟಿರೋರು ಸುಮ್ಮನೆ ಯಾವುದೋ ಸೂಪರ್ ಬೈಕು ಸೂಪರ್ ಕಾರು ಅಂತ ಹೇಳಿ ಬಟ್ಟೆ ಹರ್ಕೊಳ್ಳೋ ಪ್ರಯತ್ನ ಯಾವ ಕಾರಣಕ್ಕೂ ಮಾಡ್ಕೋಬೇಡಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇಂಥವರು ಎಸ್ಪೆಷಲಿ ಆರಂಭದ ದಿನಗಳಲ್ಲಿ ಜಾಸ್ತಿ ಸೇವ್ ಮಾಡ್ಕೋಬೇಕು. ನಾವು ಬಡವರಾಗಿದ್ವಿ, ಈಗ ಶ್ರೀಮಂತರಾಗಿದ್ದೀವಿ ಅಂತ ಹೇಳಿದ್ರೆ ನಾವು ಮತ್ತೆ ಬಡತನಕ್ಕೆ ಬೀಳದಂತೆ ನೋಡ್ಕೋಬೇಕು. ಸ್ವಲ್ಪ ಜಾಸ್ತಿ ಖರ್ಚು ಮಾಡಬೇಕು. ಕಮ್ಮಿ ಇನ್ಕಮ್ ಇರೋರಿಗೆ ಕಂಪೇರ್ ಮಾಡಿದ್ರೆ ನೀವು ಸ್ವಲ್ಪ ಜಾಸ್ತಿ ಖರ್ಚು ಮಾಡಬೇಕು. ಎಕಾನಮಿಗೆ ನಿಮ್ಮ ಅನಿವಾರ್ಯತೆ ಇದೆ, ಆರ್ಥಿಕತೆಗೆ, ದೇಶಕ್ಕೆ ನಿಮ್ಮ ಅನಿವಾರ್ಯತೆ ಇದೆ. ನೀವು ಟ್ಯಾಕ್ಸ್ ಚೆನ್ನಾಗಿ ಕಟ್ಟಬೇಕು, ಖರ್ಚು ಚೆನ್ನಾಗಿ ಮಾಡಬೇಕು ನೀವು. ಆದರೆ ಅದರಲ್ಲಿ ರೆಸ್ಪಾನ್ಸಿಬಲ್ ಆಗಿರಬೇಕು. ಬೇಜವಾಬ್ದಾರಿಯಿಂದ ನಾವು ಮಾಡಬಾರ್ದು. ಮೊದಲ ಕೆಲಸ ಏನು ಮಾಡಬೇಕು ಅಂತ ಸ್ನೇಹಿತರೆ, ಮೊದಲ ಒಂದು 3-4 ವರ್ಷ ಅಟ್ಲೀಸ್ಟ್ ನೀವು ನಿಮ್ಮ ಮತ್ತು ಬಡತನದ ನಡುವೆ, ನೀವು ಬಡವರಾಗಿದ್ರಿ, ಹಂತ ಹಂತವಾಗಿ ಕಷ್ಟಪಟ್ಟು ನೀವು ಎತ್ತರ ಬಂದು ನೀವೀಗ ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬಿಗೆ ಬಂದಿದ್ದೀರಿ, ಚೆನ್ನಾಗಿ ಟ್ಯಾಕ್ಸ್ ಕಟ್ತಾ ಇದ್ದೀರಿ, ಚೆನ್ನಾಗಿ ಖರ್ಚು ಮಾಡ್ತಿದ್ದೀರಿ. ಆದರೆ ಈ ಅಂತರ ಇದೆಯಲ್ಲ, ಆ ಅಂತರವನ್ನು ಮೇಂಟೈನ್ ಮಾಡಬೇಕು. ಮತ್ತು ಯಾವತ್ತೂ ಕೂಡ ನೀವು ತಪ್ಪು ನಿರ್ಧಾರಗಳಿಂದ ಜಾರ್ಬಿಟ್ಟು ಇಲ್ಲಿ ಬಂದು ಬೀಳಂಗಾಗಬಾರ್ದು ಬಡತನಕ್ಕೆ. ಮತ್ತೆ ಪಾವರ್ಟಿಗೆ ನೀವು ಫಾಲ್ ಬ್ಯಾಕ್ ಆಗದಿರೋ ಥರ ನಿಮ್ಮ ಮತ್ತು ಪಾವರ್ಟಿ ನಡುವೆ, ನಿಮ್ಮ ಈ ಹೊಸ ರಿಚ್, ನ್ಯೂ ಫೌಂಡ್ ರಿಚ್ನೆಸ್ ಮತ್ತು ನಿಮ್ಮ ಪಾವರ್ಟಿ, ಈ ಹಿಂದಿನ ಪಾಸ್ಟ್ ಪಾವರ್ಟಿ, ಅದರ ನಡುವೆ ಒಂದು ದೊಡ್ಡ ಬಫರನ್ನು ಕ್ರಿಯೇಟ್ ಮಾಡ್ಕೋಬೇಕು ನೀವು ಸ್ನೇಹಿತರೆ. ಅದು ನಿಮ್ಮ ಮೊದಲ ಪ್ರಯಾರಿಟಿ ಆಗಿರಬೇಕು. ಆ ಬಫರ್ ಕ್ರಿಯೇಟ್ ಮಾಡಿದ್ಮೇಲೆ ಇನ್ನೊಂಚೂರು ಖುಷಿಯಾಗಿ ನೀವು ನಿಮ್ಮ ಲೈಫ್ ಸ್ಟೈಲ್ ಇನ್ಫ್ಲೇಷನನ್ನು ಮಾಡ್ತಾ ಹೋಗ್ಬೋದು. ಯಾಕಂದರೆ ಸ್ನೇಹಿತರೆ, ತುಂಬ ಸಲ ಏನಾಗುತ್ತೆ ಅಂದರೆ ಈ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಒಂದು ಕಾಯಿಲೆ ಥರ. ಇದು ಸಡನ್ನಾಗಿ ಶ್ರೀಮಂತರಾದಾಗ ಅಥವಾ ಮೊದಲ ಬಾರಿಗೆ ನಾವು ಶ್ರೀಮಂತರಾದಾಗ ದುಬಾರಿ ಜೀವನ ಶೈಲಿಯಿಂದಾಗಿ ಬೇಗ ಬ್ಯಾಂಕ್ರಪ್ಸಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ, ದಿವಾಳಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇದು ಬೆಸ್ಟ್ ಎಕ್ಸಾಂಪಲ್ ಎಲ್ಲಿ ಸಿಗುತ್ತೆ ಗೊತ್ತಾ ನಿಮಗೆ? ಲಾಟ್ರಿ ವಿನ್ನರ್ಸಲ್ಲಿ ಸಿಗುತ್ತೆ. ಆಲ್ರೆಡಿ ದುಡ್ಡು ಹ್ಯಾಂಡಲ್ ಮಾಡೋ ಜ್ಞಾನ ಇದ್ದು, ಇನ್ಕಮ್ ಕೂಡ ಚೆನ್ನಾಗಿದ್ದು, ಅದು ಇನ್ಕಮ್ನ ಮ್ಯಾನೇಜ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಲಾಟ್ರಿ ಹೊಡೆದಾಗ ಅವರು ಚೆನ್ನಾಗಿ ಅದನ್ನು ನಿಭಾಯಿಸಿರ್ತಾರೆ. ಆದರೆ ದುಡ್ಡೇ ಇರೋದಿಲ್ಲ, ತುಂಬ ಕಮ್ಮಿ ದುಡ್ಡಲ್ಲಿ ನಾನಿದ್ದೀನಿ, ನನಗೆ ಲಾಟ್ರಿ ಹೊಡೆದ್ಬಿಡ್ತು ಅನ್ನೋ ಸಂದರ್ಭದಲ್ಲಿ ಅದನ್ನು ಕೆಟ್ಟ ರೀತಿಯಲ್ಲಿ ಬಳಸಿರೋ ಎಕ್ಸಾಂಪಲ್ಸೇ ಜಾಸ್ತಿ ಇರೋದು. ಎಷ್ಟೋ ಸಲ ರೈತರು ಕೂಡ ನಾವು ಆ ರೀತಿ ಮಾಡಿದ್ದು ನೋಡಿದ್ದೀವಿ. ಅವ್ರ ಪಕ್ಕದಲ್ಲಿ ಒಂದು ದೊಡ್ಡದೇನೋ ಹೈವೇ ಬಂತು ಅನ್ನೋ ಕಾರಣಕ್ಕೋ ಅಥವಾ ಏನೊಂದು ಮೆಗಾ ಏರ್ಪೋರ್ಟ್ ಬಂತು ಅನ್ನೋ ಕಾರಣಕ್ಕೋ ಅವ್ರ ಲ್ಯಾಂಡ್ಗೆ ಚಿನ್ನದ ಬೆಲೆ ಬಂದುಬಿಡುತ್ತೆ, ಅದನ್ನು ಕೋಟ್ಯಂತರ ಬೆಲೆಗೆ ಮಾರಿಬಿಡ್ತಾರೆ. ಅಥವಾ ಸರ್ಕಾರನೇ ತಗೊಳುತ್ತೆ, ಅಥವಾ ಆ ಏರ್ಪೋರ್ಟ್ ಪಕ್ಕದಲ್ಲಿ ಆಮೇಲೆ ಪ್ರಾಜೆಕ್ಟ್ಸ್ ಎಲ್ಲ ಬಂದು, ಹೋಟೆಲ್ಸ್ ಎಲ್ಲ ಬಂದು ನೆಲಕ್ಕೆ ರೇಟ್ ಜಾಸ್ತಿಯಾಗಿ ದುಬಾರಿ ಬೆಲೆಗೆ ಮಾರಿರ್ತಾರೆ. ಅದಕ್ಕಿಂತ 5 ವರ್ಷ 10 ವರ್ಷ ಮುಂಚೆಗೆ ಹೋದರೆ ಆ ಎಕರೆಗೆ ಒಂದು 5 ಲಕ್ಷನೂ ಬೆಲೆ ಬಾಳ್ತಿರಲ್ಲ, 10 ಲಕ್ಷನೂ ಬೆಲೆ ಬಾಳ್ತಿರಲ್ಲ. ಈಗ ಎಕರೆಗೆ 10 ಕೋಟಿ 20 ಕೋಟಿ ಲೆಕ್ಕಕ್ಕೆಲ್ಲ ಸೇರಾಗ್ಬಿಟ್ಟಿರುತ್ತೆ, ದುಡ್ಡು ಬಂದಿರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಿರಲ್ಲ, ಬಾಯಿ ಬಂದಂಗೆ ಖರ್ಚು ಮಾಡಿಕೊಂಡು ಲಾಸ್ಟಿಗೆ ಜಮೀನು ಇಲ್ಲ, ದುಡ್ಡು ಇಲ್ಲ. ಈ ರೀತಿ ಆಗಿರೋ ಕೇಸಸ್ ನಾವು ನೋಡಿದ್ದೀವಿ. ಲಾಟ್ರಿ ವಿನ್ನರ್ಸಲ್ಲಂತೂ ಪ್ರತಿ 3ರಲ್ಲಿ ಒಬ್ಬ ಲಾಟ್ರಿ ವಿನ್ನರ್ ಕೋಟಿಗಟ್ಟಲೆ ಬಂದಿರುತ್ತೆ, ದಿವಾಳಿಯಾಗಿ ಹೋಗಿರ್ತಾರೆ. ಸೊ ಅದಾಗಬಾರ್ದು. ಹಾಗೆ ಇಲ್ಲಿ ವಿಂಡ್ ಫಾಲ್ ಅನ್ನೋ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಈ ಶ್ರೀಮಂತರು, ಹೊಸ ಶ್ರೀಮಂತರು ಮತ್ತು ಶ್ರೀಮಂತಿಕೆಯಲ್ಲಿ ಇರೋರು, ಏನಿದು ವಿಂಡ್ ಫಾಲ್ ಅಂತ ಹೇಳಿದ್ರೆ ಇದು ನಮಗೆ ಹೇಗೆ ಅನ್ವಯ ಆಗುತ್ತೆ? ನಮ್ಮ ದುಡ್ಡಲ್ಲಿ ಯಾವುದು ವಿಂಡ್ ಫಾಲ್ ದುಡ್ಡು, ಯಾವುದು ವಿಂಡ್ ಫಾಲ್ ಅಲ್ಲದೆ ನಮ್ಮ ಶ್ರಮದ ದುಡ್ಡು, ಇದೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ಈ ವರ್ಡ್ ಫಿನಾನ್ಷಿಯಲ್ ಜಗತ್ತಿನಲ್ಲಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಿರುತ್ತೆ, ಕೇಳಿರ್ತೀರಾ. ಬಿಸ್ನೆಸ್ ಟಿವಿಗಳಲ್ಲಿ, ಬಿಸ್ನೆಸ್ ಮ್ಯಾಗಝೀನ್ಸಲ್ಲಿ ವಿಂಡ್ ಫಾಲ್ ಟ್ಯಾಕ್ಸ್ ಅಂತೆಲ್ಲ ಬರೆದಿರ್ತಾರೆ. ಏನಿದು ವಿಂಡ್ ಫಾಲ್ ಅಂತ ಯಾವ ಥರ ಯೋಚನೆ ಮಾಡಿದರೆ ಸ್ನೇಹಿತರೆ, ಈ ಹಿಂದೆ ಮಧ್ಯಯುಗದ ಇಂಗ್ಲೆಂಡ್ನಲ್ಲಿ ಮರಗಳನ್ನು ಕಡಿಯೋ ಹಾಗಿರಲಿಲ್ಲ, ಟಿಂಬರ್ ಉದ್ದೇಶಕ್ಕೆ ಮರಗಳನ್ನು ಕಡಿಯೋ ಹಾಗಿಲ್ಲ ಅಂತ ರೂಲ್ಸ್ ಇತ್ತು. ಆ ಸಂದರ್ಭದಲ್ಲಿ ಬಿರುಗಾಳಿ ಬಂದು, ಚಂಡಮಾರುತ ಬಂದು 100 ಮರಗಳನ್ನು ಬೀಳಿಸಿ ಹೋಯಿತು ಅಂತ ಅಂದ್ಕೊಳ್ಳಿ. ಆವಾಗ ನಿಮಗೇನು ಪೆನಾಲ್ಟಿ ಇಲ್ಲ, ನಿಮ್ದು ಅಪರಾಧ ಆಗೋದಿಲ್ಲ. ನೀವು ಅದನ್ನು ಪೆನಾಲ್ಟಿ ಇಲ್ಲದೆ ನಿಮ್ಮ ಟಿಂಬರ್ಗೆ, ನಿಮ್ಮ ಪೀಠೋಪಕರಣಗಳಿಗೆ ಯೂಸ್ ಮಾಡ್ಕೋಬೋದು. ಅನ್ಎಕ್ಸ್ಪೆಕ್ಟೆಡ್, ಸಡನ್ಲಿ ನೀವೇನು ಎಫರ್ಟೇ ಹಾಕಿಲ್ಲ, ಎಫರ್ಟ್ ಎಲ್ಲ ಆ ಚಂಡಮಾರುತ ಹಾಕಿ ನಿಮಗೆ ಬೀಳಿಸ್ಕೊಟ್ಟು ಹೋಯಿತು, ಸಡನ್ನಾಗಿ ನಿಮಗೆ ಸಂಪತ್ತನ್ನು ಕೊಟ್ಟು ಹೋಯಿತು. ಅದನ್ನು ವಿಂಡ್ ಫಾಲ್ ಅಂತ ಹೇಳ್ತಾರೆ. ಇನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮನೆ ಪಕ್ಕದಲ್ಲಿ ಒಂದು ದೊಡ್ಡ ಮಾವಿನ ಮರ ಇದೆ, ತುಂಬ ರುಚಿಯಾಗಿರೋ ಹಣ್ಣು ಮೇಲಿದೆ, ಹತ್ತಿದ್ರೂ ಕೂಡ ಬಹಳ ಕಷ್ಟಪಟ್ಟು ಹತ್ತಬೇಕು, ಬಿದ್ದರೆ ಜೀವನೇ ಹೋಗುತ್ತೆ, ಅಷ್ಟು ಕಷ್ಟಪಟ್ಟು ನೀವು ಹತ್ತಬೇಕು, ಶ್ರಮ ಇದೆ. ಇಲ್ಲ ಕಲ್ಲೊಡೆದು ಬೀಳಿಸ್ತೀನಿ ಅಂದರೂ ಕೂಡ ಸಿಕ್ಕಾಪಟ್ಟೆ ರಟ್ಟೆ ಬಿದ್ದು ಹೋಗೋಷ್ಟು ಎಫರ್ಟ್ ಹಾಕಿ ಕಲ್ಲೊಡಿಬೇಕು, ಬಿದ್ದರು 1 ಬಿತ್ತು 2 ಬಿತ್ತು, ಬಹಳ ಕಷ್ಟ. ಆದರೆ ಸಡನ್ನಾಗಿ ಜೋರಾಗಿ ವಿಂಡ್ ಫಾಲ್ ಆಗಿ ಗಾಳಿ ಬಂದು ಮರದಲ್ಲಿರೋ ಅಷ್ಟು ಹಣ್ಣನ್ನು ಬೀಳಿಸಿದ್ರೆ ನಿಮ್ಮ ಮುಂದೆ ಏನು ಮಾಡೋದು? ತಿನ್ನೋದಾ, ಇದರಲ್ಲಿ ರಸಾಯನ ಮಾಡಲಾ, ಅಥವಾ ಮಾವಿನ ಹಣ್ಣಿನ ಗೊಜ್ಜು ಮಾಡಲಾ, ಅಥವಾ ಮಾರಲ್ಲ, ಏನು ಮಾಡೋದು ಗೊತ್ತಾಗಲ್ಲ, ಗಲಿಬಿಲಿ ಆಗ್ತಿರಲ್ಲ. ಅದು ವಿಂಡ್ ಫಾಲ್ ಗೇನ್. ಸೊ ಈ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ.
ನಮಗೆ ಬಂದಿರೋ ದುಡ್ಡು ನಾವು ಹಂತವಾಗಿ ಶ್ರಮದಿಂದ ಗಳಿಸಿರೋ ದುಡ್ಡ? ಸಾಮಾನ್ಯವಾಗಿ ಈ ರೀತಿ ಗಳಿಸಿದವರು ಹೆಚ್ಚಿನವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅಥವಾ ಇದು ಪಿತ್ರಾರ್ಜಿತ ಆಸ್ತಿ, ಇನ್ಹೆರಿಟೆಡ್ ಮನಿನ, ಇಲ್ಲಿಂದ ನನಗೆ ಈ ದುಡ್ಡು ಬಂತ, ನಾನು ಶ್ರಮ ಪಡೆದೆ, ನನ್ನ ಪೂರ್ವಜರು ಶ್ರಮ ಪಟ್ಟಿರೋ ದುಡ್ಡ ಇದು, ಅಲ್ಲಿಂದ ಬಂತ? ಅಥವಾ ನಂಗೆ ಲಾಟ್ರಿ ಗಿಟ್ರಿ ಹೊಡೆದೆ ಏನಾದ್ರು ದುಡ್ಡು ಬಂತ? ಅಥವಾ ಲಕ್ ಬೈ ಚಾನ್ಸ್ ರೀತಿಯಲ್ಲಿ ನಾನೇನೋ ಮಾಡೋಕ್ಕೆ ಹೊರಟೆ, ಸಣ್ಣದಾಗೇನೋ ಪ್ರಯತ್ನ ಪಟ್ಟೆ, ನಾನು ದಿನಕ್ಕೊಂದು 100 ರೂಪಾಯಿ ಅರ್ನ್ ಮಾಡೋಣ ಅಂತ ಹೇಳಿ ಏನೋ ಬಿಸ್ನೆಸ್ ಶುರು ಮಾಡಿದೆ, ಇದು ನೋಡಿದ್ರೆ ಚಿನ್ನದ ಮಳೆ ಸುರಿತಾ ಇದೆ ನನಗೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಇದ್ದಕ್ಕಿದ್ದಂತ ನನ್ನ ಬಿಸ್ನೆಸ್ನಲ್ಲಿ ಸಕ್ಸಸ್ ಕಂಡುಬಿಟ್ಟೆ. ಆ ರೀತಿ ಏನಾದರೂ ವಿಂಡ್ ಫಾಲ, ಜಾಸ್ತಿ ಎಫರ್ಟ್ ಇಲ್ಲದೆ ನಿಮಗೆ ತುಂಬ ದುಡ್ಡು ಬಂದುಬಿಡ್ತಾ? ಅದನ್ನು ನೀವು ನೋಟಿಸ್ ಮಾಡೋದು ತುಂಬ ಮುಖ್ಯ. ಈ ವಿಂಡ್ ಫಾಲ್ ಇದ್ದಂಥ ಸಂದರ್ಭದಲ್ಲಿ ನಾವು ತಪ್ಪು ಹೆಜ್ಜೆ ಇಡೋ ಸಾಧ್ಯತೆ ತುಂಬ ಇರುತ್ತೆ, ನಿರ್ಲಕ್ಷ್ಯ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಮಾವಿನ ಹಣ್ಣು ಬಿದ್ದಿದೆ, ಏನು ಮಾಡಲಿ, 1 ತಿಂದ 2 ತಿಂದ, ಸಾಯಲ್ಲತ್ಲಾಗೆ ಗುಡ್ ಸೈಡಿಗೆ ಹಾಕು, ಈ ರೀತಿ ಆಟಿಟ್ಯೂಡ್ ಬರೋ ಸಾಧ್ಯತೆ ಇರುತ್ತೆ. ಆದರೆ ಮೈಂಡಲ್ಲಿರಬೇಕು, ಆ ಗಾಳಿ ಪ್ರತಿ ಸಲ ಬಂದು ಆ ರೀತಿ ನಿಮಗೆ ಮಾವಿನ ಹಣ್ಣು ಉದುರಿಸ್ಕೊಟ್ಟು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಮರವನ್ನೇ ಬೀಳಿಸ್ಬಿಟ್ಟು ಹೋಗಿ ಪರ್ಮನೆಂಟಾಗಿ ಆಮೇಲೆ ಮಾವಿನ ಹಣ್ಣೇ ಇಲ್ದಿದ್ದಂಗೆ ಆಗ್ಬೋದು. ಇದು ಆಸ್ತಿಯ ವಿಚಾರದಲ್ಲೂ ಅಷ್ಟೇ, ಸಂಪತ್ತಿನ ವಿಚಾರದಲ್ಲೂ ಅಷ್ಟೇ. ಸೊ ಈ ಶ್ರೀಮಂತ ಕ್ಯಾಟಗರಿಯಲ್ಲಿ ಬರೋರು 24 ಲಕ್ಷಕ್ಕಿಂತ ಹೆಚ್ಚು, ಅದು ಎಷ್ಟು ಕೋಟಿನವರು ಆಗಿರ್ಬೋದು, ಇಂಥವರು ತಮ್ಮ ದುಡ್ಡನ್ನು ಮ್ಯಾನೇಜ್ ಮಾಡಬೇಕಾದ್ರೆ ನೀವು ಖರ್ಚು ಮಾಡಿ, ಚೆನ್ನಾಗಿ ಖರ್ಚು ಮಾಡಿ, ನಿಮ್ಮ ಲೈಫ್ ಸ್ಟೈಲನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಆದರೆ ಈ ವಿಚಾರಗಳನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ನಶೆಗಳಿಗೆ ಒಳಗಾಗಬೇಡಿ. ಇದು ನಮ್ಮ ಫಸ್ಟ್ ಸಲಹೆ ನಿಮಗೆ. ಅದು ಯಾವುದೇ ರೀತಿ ನಶೆ ಆಗಿರ್ಬೋದು, ಪದಾರ್ಥಗಳ ನಶೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಥರದ ವ್ಯಸನಗಳಾಗಿರ್ಬೋದು. ದುಡ್ಡಿದೆ ಅಂಥೇಳಿ ಎಲ್ಲೆಲ್ಲೋ ಚೆಲ್ತಾ ಓಡಾಡಬೇಡಿ. ನಿಮ್ಮ ರಿಟೈರ್ಮೆಂಟ್ಗೆ ಇನ್ವೆಸ್ಟ್ ಮಾಡೋದನ್ನು ಅಥವಾ ಉಳಿತಾಯ ಮಾಡ್ತಾ ಹೋಗೋದನ್ನು ಇವಾಗಿಂದಲೇ ಶುರು ಮಾಡ್ಬೋದು. ರಿಟೈರ್ಮೆಂಟ್ ಅಂತ ಬಂದಾಗ ಭಾರತ ಸರ್ಕಾರದ PFRDA ಅಂಡರ್ನಲ್ಲಿ ಆಪರೇಟ್ ಆಗುವಂಥ NPS ಅನ್ನೋ ಆಪ್ಷನ್ ಇದೆ. ಬೇರೆ ಬೇರೆ ರಿಟೈರ್ಮೆಂಟ್ ಫಂಡ್ಗಳಿದ್ದಾವೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಒಂದಷ್ಟು ಭಾಗವನ್ನು ಸ್ಕಿಲ್ ಡೆವಲಪ್ಮೆಂಟ್ ಮೇಲೂ ಕೂಡ ನೀವು ಹೂಡಿಕೆ ಮಾಡ್ಬೋದು. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಇನ್ನಷ್ಟು ನಿಮ್ಮ ತಾಕತ್ತನ್ನು ಜಾಸ್ತಿ ಮಾಡ್ಕೊಳ್ಳೋಕೆ, ಮುಂದಿನ ದಿನಗಳಲ್ಲಿ ಕರಿಯರ್ ಗ್ರೋತ್ಗೆ ಹೆಲ್ಪ್ ಆಗೋ ಥರ ಯಾವುದಾದ್ರೂ ಕೋರ್ಸ್ ಮಾಡ್ಬೋದು ನೀವು. ಅಥವಾ ಅದು ಬಿಟ್ಟು ಇನ್ಯಾವುದೋ ಬೇರೆ ಇಂಡಸ್ಟ್ರಿದು ಏನಾದರೂ ಕಲಿತೀನಿ ಅಂದರೂ ಕೂಡ ನೀವು ಯಾವುದಾದ್ರು ಕೋರ್ಸನ್ನು ಮಾಡೋ ಮೂಲಕ ನಿಮ್ಮ ಮೇಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಕೋಬಹುದು. ಸೊ ಸ್ನೇಹಿತರೆ, ಈಗ ಚಾರಿಟಿ ಮಾಡೋ ಸಾಮರ್ಥ್ಯ ಕೂಡ ಇರುತ್ತೆ. ಅದು ಸಾಮರ್ಥ್ಯ ಇಲ್ಲದೆ ಇರೋ ಒಬ್ಬ ವ್ಯಕ್ತಿಗೆ 5 ರೂಪಾಯಿ ನೀವು ದುಡ್ಡು ಕೊಡೋದಾಗಿರ್ಬೋದು, ಒಂದು ಊಟ ಕೊಡಿಸೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಚಾರಿಟಿ ಮಾಡ್ತಿರುವಂಥ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಚೆನ್ನಾಗಿ ಕೆಲಸ ಮಾಡ್ತಿರೋದು, ಅವುಗಳ ಮೂಲಕ ಲಕ್ಷಾಂತರ ರೂಪಾಯಿ ದೇಣಿಗೆ ಕೊಡೋದಾಗಿರ್ಬೋದು, ಅಥವಾ ನೀವು ಕೋಟ್ಯಂತರ ಬೆಲೆ ಬಾಳ್ತಾ ಇದ್ದರೆ ನೀವು ಡೈರೆಕ್ಟಾಗಿ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡೋದಾಗಿರ್ಬೋದು. ನಿಮ್ಮ ಆದಾಯದಲ್ಲಿ 0.5%, 0.10%, 0.2%, 0.1% ಈ ರೀತಿ ನೀವು ಚಾರಿಟಿನೂ ಮಾಡ್ತಾ ಬಂದರೆ, ಜಾಸ್ತಿ ಪರ್ಸೆಂಟೇಜ್ ಮಾಡಬಾರ್ದು ಅಂತಲ್ಲ, ನಾವು ಕೇಳೋಕ್ಕಾಗತ್ತಾ ಮಾಡಿ ಅಂತ, ನಿಮ್ಮ ಇಷ್ಟ, ಎಷ್ಟಾದರೂ ಮಾಡ್ಕೊಳ್ಳಿ. ಬಟ್ ಮಿನಿಮಮ್ ಈ ಪಾಯಿಂಟ್ ಸಮಥಿಂಗ್ ಆದರೂ ಕೂಡ ನೀವು ನಿಮ್ಮ ಕೈಲಾದಷ್ಟು, ನಿಮ್ಮ ಸುತ್ತಮುತ್ತ ಇರೋರಿಗಾದರೂ ಕೂಡ ನೀವು ಕೈಲಾದಷ್ಟು ಹೆಲ್ಪ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ಅದರಿಂದ ಯು ಫೀಲ್ ಬೆಟರ್. ನಿಮ್ಗೆ ಯಾವುದೇ ನಶೆ ಮಾಡಬೇಕು, ದುಡ್ಡಿದೆ, ಏನು ಮಾಡಲಿ ನಶೆ ಮಾಡೋಣ ಅಂತ ಅನ್ಸೋದು ಇಲ್ಲ ನಿಮಗೆ. ಯು ವಿಲ್ ಫೀಲ್ ಬೆಟರ್. ನಿಮಗೆ ಒಳಗಿಂದಲೇ ಖುಷಿ ಸಿಗೋಕ್ಕೆ ಶುರುವಾಗುತ್ತೆ. ಸಣ್ಣ ಪುಟ್ಟ ಸಹಾಯ ಮಾಡಿಕೊಂಡು ಆ ಸಹಾಯ ಸಿಕ್ಕಿದಾಗ ಅವರ ಕಣ್ಣಲ್ಲಿ ಕಾಣೋ ಖುಷಿಯನ್ನು ನೋಡಿದಾಗ ಅದು ನಿಮಗೆ ಬೇಕಾದವರೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯವರೇ ಆಗಿರ್ಬೋದು, ಅಥವಾ ನಿಮ್ಗೆ ಸುತ್ತಮುತ್ತ ಹತ್ತಿರದಲ್ಲಿರೋರು ಆಗಿರ್ಬೋದು. ನೀವು ಆ ರೀತಿ ಸಹಾಯಗಳನ್ನು ಮಾಡಿದಾಗ ನಿಮಗೆ ಆತ್ಮ ತೃಪ್ತಿ ಸಿಗುತ್ತೆ, ಖುಷಿಯಾಗುತ್ತೆ. ಸೊ ಈ ರಿಚ್ ಕ್ಯಾಟಗರಿಯಲ್ಲಿ ಬರೋರು, ಶ್ರೀಮಂತರು, ಹೊಸ ರಿಚ್ ಅಥವಾ ವಿಂಡ್ ಫಾಲ್ ರಿಚ್ ಅಥವಾ ಇನ್ಹೆರಿಟೆಡ್ ರಿಚ್ನೆಸ್ ಯಾವುದೇ ಇರಲಿ, ಈ ಕ್ಯಾಟಗರಿಯಲ್ಲಿ ಬರೋರು ಇನ್ನೂ ಚೆನ್ನಾಗಿ ಸಂಪತ್ತನ್ನು ಜಾಸ್ತಿ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಟ್ಯಾಕ್ಸ್ ಕಟ್ಟಲೇಬೇಕು. ನಮಗಿಂತ ಹಿಂದಿನ ಜನ್ರೇಷನ್ ಅವ್ರು ಕಟ್ಟಿದ್ದಕ್ಕೆ ನಾವು ಸರ್ಕಾರಿ ಸೌಲಭ್ಯಗಳನ್ನು ಬಳಸ್ಕೊಂಡು ಮೇಲೆ ಬಂದಿರೋ ಸಾಧ್ಯತೆ ಇರುತ್ತೆ. ನೀವಿಲ್ಲಾಂದರೆ ನಿಮ್ಮ ಪೇರೆಂಟ್ಸ್ ಬಂದಿರೋ ಸಾಧ್ಯತೆ ಇರುತ್ತೆ, ಆಗಲೇ ಹೇಳಿದ ಹಾಗೆ. ಸೊ ನಾವು ಅದನ್ನು ಪೇ ಬ್ಯಾಕ್ ಮಾಡೋ ಟೈಮ್ ಇದು. ಚೆನ್ನಾಗಿ ಟ್ಯಾಕ್ಸ್ ಕಟ್ಟಿ, ಚೆನ್ನಾಗಿ ಖರ್ಚುಗಳನ್ನು ಮಾಡಿ, ಎಕಾನಮಿಕ್ ಚೆನ್ನಾಗಿ ಬೂಸ್ಟ್ ಕೊಡಿ. ಈ ಸೈಕಲನ್ನು ಕಂಟಿನ್ಯೂ ಮಾಡಿ. ಅರ್ನ್ ಮೋರ್, ಪೇ ಮೋರ್ ಟ್ಯಾಕ್ಸ್, ಸ್ಪೆಂಡ್ ಮೋರ್, ಸೇವ್ ಮೋರ್, ಅರ್ನ್ ಮೋರ್, ಇನ್ವೆಸ್ಟ್ ಮೋರ್. ಈ ಸೈಕಲನ್ನು ಕಂಟಿನ್ಯೂ ಮಾಡಿ. ನಶೆಗಳಿಗೆ ಯಾವುದೇ ಕಾರಣಕ್ಕೂ ಒಳಗಾಗಬೇಡಿ ಅನ್ನೋದು ನಿಮ್ಮಲ್ಲಿ ಕಳಕಳಿಯ ಮನವಿ ಸ್ನೇಹಿತರೆ. ಸಾಧ್ಯ ಆದರೆ ಒಂಚೂರು ಚಾರಿಟಿ ಮಾಡಿ. ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಇದೆ. ಜೊತೆಗೆ ನೀವು ಒಂದಷ್ಟು ಆ್ಯಸೆಟನ್ನು ಸೇಫ್ ಸೈಡ್ ಮೂವ್ ಮಾಡಿಟ್ಬಿಡ್ಬೋದು, FD ಬುಕ್ ಮಾಡಿಟ್ಬಿಡ್ಬೋದು. ಸೊ ಸ್ಟೇಬಲ್ ಮನಿಯ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ. ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ ಈ FD ಕೂಡ ಬುಕ್ ಮಾಡ್ಬೋದು. ಸೊ ಈ ಎಲ್ಲದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.